ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. SSLC ಪರೀಕ್ಷೆಯನ್ನು ಬರೆದಿರುವಂಥವರು ಹಾಗೆ ಅವರ ಪೇರೆಂಟ್ಸು ತುಂಬಾ ಕುತೂಹಲದಿಂದ ಆ ಒಂದು ಫಲಿತಾಂಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. SSLC ಫಲಿತಾಂಶ ಬಂದು ಇದೇ ತಿಂಗಳು ಏಪ್ರಿಲ್ 24 ಅಥವಾ 25ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ವೈರಲ್ ಆಗಿದೆ. ಬಟ್ ಅದು ಆ ಡೇಟಿಗೆ ರಿಲೀಸ್ ಆಗುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ, ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇದೆಯಾ, ಈ ಎಲ್ಲ ವಿಚಾರಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು SSLC ಫಲಿತಾಂಶದಲ್ಲಿ ಬದಲಾವಣೆ ಮಾಡಿದಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. 625 ಇದ್ದಂತಹ ಒಟ್ಟು ಅಂಕವನ್ನು 525ಕ್ಕೆ ಇಳಿಕೆ ಮಾಡಿದ್ದಾರೆ. ಅದು ನಿಮ್ಗೆ ಗೊತ್ತಿದೆ. ತೃತೀಯ ಭಾಷೆ ಯಾವುದಾದ್ರೂ ಇರಲಿ, ಹಿಂದಿ ಆಗಿರಲಿ, ಬೇರೆ ಯಾವುದೇ ಭಾಷೆ ಇರಲಿ, ಅದು ಗ್ರೇಡಿಗಷ್ಟೇ ಸೀಮಿತ, ಯಾವುದೇ ಅಂಕವನ್ನು ಕೊಡೋದಿಲ್ಲ ಅನ್ನೋ ಒಂದು ನ್ಯೂಸು ಬಂದಿತ್ತು. ಓಕೆನಾ. ಸೊ ಆದರೆ ಈ ಒಂದು ವಿಚಾರ ಈಗ ಕೋರ್ಟಲ್ಲಿ ನಡೀತಾ ಇದೆ. ಅಲ್ಲಿ ಈಗ ಒಂದು ಹಿಂದಿ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳು ನಮಗೆ ಅನ್ಯಾಯ ಆಗ್ತಾ ಇದೆ, ಸೊ ನಾವು ಚೆನ್ನಾಗಿ ಓದಿದ್ವಿ ಅನ್ನೋ ರೀತಿಯಲ್ಲಿ ಕೋರ್ಟಲ್ಲಿ ಕೇಸನ್ನು ಹಾಕಿದ್ದಾರೆ. ಸೊ ಅದಕ್ಕೆ ಹೈಕೋರ್ಟ್ ಏನಿದೆ, ಯಾವುದೇ ಕಾರಣಕ್ಕೂ ಈ ವರ್ಷ ನಿಮ್ಮ ಒಂದು ಬದಲಾವಣೆ ಏನಿದೆ, ಫಲಿತಾಂಶದಲ್ಲಿ ಬದಲಾವಣೆ ಅದು ಆಗಬಾರ್ದು, ಗ್ರೇಡ್ನ ಕೊಡೋ ಹಾಗಿಲ್ಲ. ಮಾರ್ಕ್ಸ್ ಏನಿತ್ತು 625 ಅಂಕ, ಒಟ್ಟು ಅಂಕ ಏನಿತ್ತು ಅದೇ ಅಂಕವನ್ನು ಈ ವರ್ಷ ಕೊಡಬೇಕು ಅನ್ನೋ ಒಂದು ಡಿಸಿಷನ್ನ ಕೊಟ್ಟಿದೆ. ಓಕೆನಾ. ಸೊ ಈಗ ಮತ್ತೆ ಶಿಕ್ಷಣ ಇಲಾಖೆ ಏನಾದರೂ ಮತ್ತೆ ಅಪೀಲ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟು ಮುಂದೂಡಿಕೆ ಆಗುವಂಥ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಓಕೆನಾ. ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ, ಶಿಕ್ಷಣ ಇಲಾಖೆಯಿಂದ ಆದಂತಹ ಗೊಂದಲದಿಂದ ಈ ರೀತಿ ಆಗಿರೋ ಅಂಥದ್ದು. ಸೊ ಎಕ್ಸಾಮು ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ಹಿಂದಿ ತೃತೀಯ ಭಾಷೆ ಏನಿದೆ ಇದು ಬರೀ ಗ್ರೇಡ್ ಅಷ್ಟೇ ಅಂತ ಹೇಳಿದ್ರಿಂದ ಎಕ್ಸಾಮ್ನ ಕೆಲವೊಂದಷ್ಟು ಜನ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಹಾಗಾಗಿ ತುಂಬ ಜನ ಫೇಲ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಹಿಂದಿನಲ್ಲಿ 8 ಗ್ರೇಸ್ ಅಂಕಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಓಕೆನಾ. ಸೊ ಈ ರೀತಿಯಾಗಿ ಈಗ ಅಪ್ಡೇಟ್ ಬಂದಿರೋವಂಥದ್ದು. ಈಗ ಮತ್ತೆ ಶಿಕ್ಷಣ ಇಲಾಖೆ ಏನಾದರೂ ಅಪೀಲ್ ಮಾಡ್ತು ಅಂತಂದರೆ ಈ ಒಂದು ಡಿಸಿಷನ್ನ ಗ್ರೇಡ್ ಆಗಿ ಪರಿಗಣಿಸಬೇಕು ಅಂತ ಹೇಳಿಬಿಟ್ಟು ಅವರು ಮತ್ತೆ ಅಪೀಲ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಖಂಡಿತವಾಗ್ಲೂ ಕೂಡ ಡಿಲೇ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಸೊ ಸದ್ಯಕ್ಕೆ ಈ ಒಂದು ವಿಚಾರ ಬಂದು ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಸೊ ನಿಮಗೆ ಈ ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. SSLC ರಿಲೇಟೆಡ್ ಇದೇ ರೀತಿ ಏನಾದರೂ ಹೊಸ ಅಪ್ಡೇಟ್ ಬೇಕು ಅಂತಂದರೆ, PUC ರಿಲೇಟೆಡ್ ಹೊಸದಾಗಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.